ಆ್ಯಂಡ್ ಟಾಪ್ 5 ಆಶಿಕಿ 2. ಯಾರಿಗೆ ಆ ಆಶಿಕಿ 2 ಸಾಂಗ್ಸ್ ಇಷ್ಟ ಆಗಲ್ಲ? ಎಲ್ಲರಿಗೂ ಇಷ್ಟ. ನನಗಂತೂ ಯಾವಾಗಾದರೂ ಸ್ವಲ್ಪ ಲೋ ಆಗಿ ಫೀಲ್ ಆದರೆ ಆಶಿಕಿ 2 ಸಾಂಗ್ಸ್ ಹಾಕೋ ಕೂತ್ಕೊಬಿಡ್ತೀನಿ. ಕಂಪ್ಲೀಟಾಗಿ ಮೂವಿ ನೋಡಬೇಕಾದ್ರೆ ಆ ಸಾಂಗ್ ಜೊತೆ ಫೀಲ್ ಮಾಡ್ಕೊಂಡು ನೋಡ್ಬೇಕಾದ್ರೆ ಅಲ್ಟಿಮೇಟ್ ಕ್ರ್ಯಾಕ್ ಮಾಡಿಬಿಡುತ್ತೆ ನಮ್ಮ ಫೀಲಿಂಗ್ಸ್ನೆಲ್ಲ. ಸೊ ಮಸ್ಟ್ ವಾಚ್ ಮೂವಿ ಆಶಿಕಿ 2. ನೋಡಿದರೆ ಕಮೆಂಟ್ ಮಾಡಿ ಬ್ರೋ ನನಗೆ ಈ ಮೂವಿ ಅಂದರೆ ಅಷ್ಟು ಇಷ್ಟ ಅಂತ, ಆ್ಯಂಡ್ ಅದು ಯಾಕೆ ನಿಮ್ಗೆ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಮಾತಾಡೋಣ. ಆ್ಯಂಡ್ ಟಾಪ್ 4 ಹೇ ದಿಲ್ ಹೇ ಮುಶ್ಕಿಲ್. ಇದೊಂಥರ ಜೆನ್ಸಿ ರಿಲೇಷನ್ಶಿಪ್. ಯಾಕಂದರೆ ಎಲ್ಲ ಲವ್ನು ಟ್ರೈ ಮಾಡಬೇಕಾದ್ರೆ ನನ್ನ ಪಾಸ್ಟ್ ಲವೇ ನನಗೆ ಬೆಟರ್ ಅಂತ ಅನಿಸ್ತಾ ಇರುತ್ತೆ. ರಣವೀರ್ ಕಪೂರ್ಗೆ ಅವ್ರು ಮಾಡಿರೋ ಮೂವೀಸ್ ಎಲ್ಲ ಟಾಪ್ ನಾಚ್, ಇಂಪ್ಯಾಕಬಲ್ ಮೂವೀಸ್, ಇಂಪ್ಯಾಕಬಲ್ ಲವ್ ಸ್ಟೋರೀಸ್, ಅಷ್ಟು ಸಖತ್ತಾಗಿ ಮಾಡಿರ್ತಾರೆ. ಮಸ್ಟ್ ವಾಚ್ ಮೂವಿ ಹೇ ದಿಲ್ ಹೇ ಮುಶ್ಕಿಲ್. ಯಾಕಂದರೆ ಅದರಲ್ಲಿರೋ ಎಲ್ಲ ಸಾಂಗ್ಸು ನನಗೆ ತುಂಬಾನೇ ಇಷ್ಟ. ಯಾಕಂದ್ರೆ ನಾನು ಹಿಂದಿ ಮೂವೀಸ್ ಅಷ್ಟು ನೋಡಲ್ಲ, ಬಟ್ ಆದರೂ ಕೂಡ ಒಂದಷ್ಟು ನೋಡಿದ್ದೀನಿ. ಅಂತ ಟಾಪ್ 3 ಜಬ್ ವಿ ಮೆಟ್. ಇದಕ್ಕೆ ನನ್ನ ಪರ್ಸನಲ್ ಆಗಿ ಒಂದಷ್ಟು ಪಾಸ್ಟ್ ಸಮಥಿಂಗ್ ಇದೆ. ಪಾಸ್ಟ್ ಅಲ್ಲಿ ಇರೋ ರಿಲೇಶನ್ಶಿಪ್ ಅಲ್ಲಿ ಈ ಮೂವಿ ನೋಡಕ್ ಹೇಳಿದ್ರು, ನೋಡಿದೆ. ಇದರಲ್ಲೂ ಇರೋ ಸಾಂಗ್ಸ್ ಎಲ್ಲ ನನ್ನ ಮೋಸ್ಟ್ ಫೇವ್ರೇಟ್. ತುಂಬಾನೇ ಇಷ್ಟ ನನಗೆ ಈ ಸಾಂಗ್ಸ್ ಎಲ್ಲ ಕೇಳಕ್ಕೆ, ಅಷ್ಟು ಚೆನ್ನಾಗಿರುತ್ತೆ ಜಬ್ ವಿ ಮೆಟ್ ಮೂವಿಲಿ. ಅಂಡ್ ಇದ್ರದ್ದು ರೀಮೇಕ್ಗಳು ತುಂಬಾ ಮಾಡಿದ್ರು, ಬಟ್ ಅದು ಜಬ್ ವಿ ಮೆಟ್ ತರ ಯಾರು ಮಾಡಕ್ ಸಾಧ್ಯ ಇಲ್ಲ. ಲೈಕ್ ಆ ತರ ಅದೊಂಥರ ಐಕಾನಿಕ್ ಮೂವಿ. ಅಂಡ್ ಟಾಪ್ 2 ಟಾಪ್ 1 ತುಂಬಾ ಜನ ಇದ್ ಮಾಡ್ಕೋತಾರೆ, ಇದೆಲ್ಲ ಟಾಪ್ 1 ಬರಬಾರ್ದು, ಇದೆಲ್ಲ ಟಾಪ್ 2 ಬರಬಾರ್ದು. ಇದು ಪರ್ಸನಲ್, ನನ್ನ ಪರ್ಸನಲ್ ಒಪಿನಿಯನ್, ನನ್ನ ಪರ್ಸನಲ್ ಚಾಯ್ಸ್ ಇದು. ಸೊ ನನ್ನ ಚಾಯ್ಸ್ ಅಲ್ಲಿ ಬಂದಿರೋ ಟಾಪ್ ಲಿಸ್ಟ್ ಅಂಡ್ ಎಲ್ಲ ಕೂಡ ಟಾಪ್ 1 ಲಿಸ್ಟೇನೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಅದಕ್ಕಂತ ಒಂದು ನಂಬರ್ ಕೊಟ್ಟಿದ್ದೀನಿ ಅಷ್ಟೇನೆ. ಟಾಪ್ 2 ಅಲ್ಲಿ ಜಲೇಬಿ. ತುಂಬಾ ಜನಕ್ಕೆ ಈ ಮೂವಿ ಗೊತ್ತೇ ಇರಲ್ಲ, ನನಗೂ ಕೂಡ ಗೊತ್ತಿಲ್ಲ. ನನ್ನ ಫ್ರೆಂಡ್, ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಈ ಮೂವಿನ ರೆಫರ್ ಮಾಡಿದ್ರು ನೋಡು ಅಂತ, ಅಂಡ್ ನಾನು ನೋಡ್ಲಿಲ್ಲ. ಆಮೇಲೆ ಒಂದು ಸಾಂಗ್ಸ್ ಗಳನ್ನ ಕೇಳಿಸಿದ್ರು, ಸಾಂಗ್ ಇಷ್ಟ ಆಯ್ತಾ ಯಾವತ್ತಾದ್ರೂ ಒಂದಿನ ನೋಡು ಅಂತ. ಹೋದ್ಮೇಲೆ ಆ ಮೂವಿನ ನೋಡಿದೆ, ತಪ್ಪಾಗಿರೋ ಟೈಮಲ್ಲಿ ಆ ಮೂವಿನ ನೋಡ್ಬಿಟ್ಟೆ ಅನ್ಸುತ್ತೆ. ಪರ್ಸನಲ್ ಫೇವ್ರೇಟ್, ಅದಕ್ಕೆ ಟಾಪ್ 2 ಲಿಸ್ಟ್ ಬಂದಿದೆ. ಟಾಪ್ 1 ತುಂಬಾ ಜನಕ್ಕೆ ಈಗ ರೀಸೆಂಟ್ ಟೈಮಲ್ಲಿ ರೀಲ್ಸ್ ಆಗಿರಲಿ, ಯೂಟ್ಯೂಬ್ ಶಾರ್ಟ್ಸ್ ಆಗಿರಲಿ, ಎಲ್ಲೇ ಓಪನ್ ಮಾಡಿದ್ರು ಒಂದು ಮೂವಿದು ಓಡ್ತಾನೆ ಇರುತ್ತೆ. ಅದೇ ಸನಮ್ ತೆರಿ ಕಸಮ್. ಆ ಟೈಟಲ್ ತಕ್ಕಂತೆ ದ ಜೇಮ್ ಮೂವಿ. ಮಿಸ್ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಸನಮ್ ತೆರಿ ಕಸಮ್ ಒಂದ್ಸರಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮೀನ್ಸ್ ನಮ್ಮ ಮನೇಲೂ ಕೂಡ ಹಿಂದಿ ಮೂವೀಸ್ ನೋಡಲ್ಲ, ಆ ಮೂವಿ ಒಂದಿನ ಹಾಕ್ತೆ, ತುಂಬಾ ಇಷ್ಟಪಟ್ಟು ನೋಡಿದ್ರು. ಅಂಡ್ ಆ ಮೂವಿಲಿರೋ ಸಾಂಗ್ಸ್ ಎಲ್ಲ ಅವರೇ ಬೈ ಹಾರ್ಟ್ ಮಾಡೋ ತರ ಇತ್ತು. ತುಂಬಾ ಚೆನ್ನಾಗಿದೆ. ರಿಲೀಸ್ ಬೇರೆ ಆಗಿದೆ, ಯಾರಾದ್ರೂ ನೋಡ್ಬೇಕು ಈ ವೀಕೆಂಡ್, ಲೈಕ್ ಈ ವ್ಯಾಲೆಂಟೈನ್ಸ್ ಡೇಗೆ ಕಪಲ್ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ ಹೋಗಿ ನೋಡ್ಬೇಕು ಅಂದ್ರೆ ದ ಬೆಸ್ಟ್ ಮೂವಿ. ಮಿಸ್ ಮಾಡದೆ ಹೋಗಿ ನೋಡ್ಬಿಡಿ, ನೋಡ್ಬಿಟ್ಟು ಫೀಲ್ ಮಾಡಿ. ಅಂಡ್ ಅದಾದ್ಮೇಲೆ ಅದೇನಾದ್ರೂ ಕಿತ್ತೋದ್ರೆ ಅದು ನಿಮಗೆ ನೆನಪಲ್ಲಿ ಕೂತಿರುತ್ತೆ. ಲೈಕ್ ನನ್ನ ಗರ್ಲ್ ಫ್ರೆಂಡ್ ಜೊತೆ ನೋಡಿದ್ನಲ್ಲ ಅಂತ. ಲೈಕ್ ದಟ್ ಮೀನ್ಸ್ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಕೂತ್ಕೊಂಡು ಇದನ್ನ ಫೋನಲ್ಲಿ ನೋಡಿದ್ದು ಸೋ ನೈಸ್. ಆ ಮೆಮರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ದಟ್ ಈ ಮೂವೀಸ್ ಎಲ್ಲ ಏನ್ ರೆಫರ್ ಮಾಡೋದ್ರಿಂದ ವಾಟ್ ಎವರ್ ಇಟ್ ಇಸ್, ಗರ್ಲ್ ಫ್ರೆಂಡ್ ಇದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಗರ್ಲ್ ಫ್ರೆಂಡ್ ಇಲ್ಲ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಜಸ್ಟ್ ಅವ್ರ ಮೆಮರಿನ ಇಟ್ಕೊಂಡು ತುಂಬಾ ಚೆನ್ನಾಗಿರಿ. ಬಿಕಾಸ್ ಅವ್ರು ವಾಪಸ್ ಬಂದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಡಿ. ಅಂಡ್ ನಾನು ಎಲ್ಲರಿಗೂ ಹೇಳ್ತೀನಿ, ಫೀಮೇಲ್ ಆಗಿರಲಿ ಮೇಲ್ ಆಗಿರಲಿ ಇಬ್ರಿಗೂ ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಅವ್ರು ಬಂದ್ರು, ನಾವು ಹೋದ್ರು ಅವ್ರ ಮೆಮರೀಸ್ಗೋಸ್ಕರ ಹೋಗ್ತೀವಿ, ಅವ್ರು ಬಂದ್ರು ಅವ್ರ ಮೆಮರೀಸ್ಗೋಸ್ಕರ ನಾವು ಉಳಿಸ್ಕೋಬೇಕು ಅನ್ಕೋತೀವಿ. ಬಟ್ ಆದರೆ ಅವ್ರಿಗೋಸ್ಕರ ಅಂತ ಇರಲ್ಲ. ಯಾಕಂದ್ರೆ ಒಂದು ಸರಿ ಹೊಡೆದೋಗಿರೋದು ಕ್ರ್ಯಾಕ್ ಆಗಿರೋದು ಅದನ್ನ ಏನೇ ಮಾಡಿದ್ರು ಕೂಡ ಸರಿ ಮಾಡೋಕ್ಕಾಗಲ್ಲ, ಹೊಸ ತಗೊಳ್ಳೇಬೇಕು. ಲೈಕ್ ದಟ್ ಲೈಫ್ ಮೂವ್ ಆಗ್ತಾನೆ ಇರುತ್ತೆ, ಪಾಸಿಂಗ್ ಕ್ಲೌಡ್ಸ್ ತರ. ಸೊ ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್. ಒಂದು ಬಿಟ್ಟು ಹೋಗಿದೆ ಅಂದ್ರೆ ಇನ್ನೊಂದು ಬೆಟರ್ ಆಗಿ ನಿಮಗೆ ಸಿಗುತ್ತೆ ಅನ್ನೋದು ಒಂದು ಹೋಪ್. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಪೀಸ್ಫುಲ್ ಆಗಿ ಈ ಮೂವೀಸ್ನೆಲ್ಲ ನೋಡಿ